ಇಮಿಗ್ರೇಷನ್ ಎಲ್ಲ ಮುಗೀತು. ಡ್ರೋನ್ ನ ಸೈಡ್ ಅಲ್ಲಿ ಇಟ್ಬಿಟ್ಟು ಅಲೋ ಇಲ್ಲ 5000 ಟಾಕಾ ಕೇಳಿದ್ರು. ಎಷ್ಟೇ ಬಾರ್ಗಿನ್ ಮಾಡಿದ್ರು ಬಿಟ್ಟಿಲ್ಲ. ಸೊ 5000 ಟಾಕಾನ ಕೊಟ್ಟಿದ್ದೀನಿ. ಇಲ್ಲಿ ನೋಡ್ರಪ್ಪ ಮೇಲೆ ಕೂತಿರೋರು, ಇಲ್ಲಿ ನೋಡ್ರಿ ಮೇಲ್ಗಡೆ ಎಷ್ಟು ಜನ ಕೂತಿದ್ದಾರೆ ಅಂತ. ಬಾಂಗ್ಲಾದೇಶ್ ಸೀರೀಸ್ ಎಲ್ಲ ಹಿಂಗೆ ಇರುತ್ತೆ. ಅವ್ನು ನೋಡಿದ್ರು ಓಡೋಗ್ತಾವನೆ ಅಲ್ಲಿ. ಸೈಕ್ ಬಾಯ್ ಬಾಯ್ ಬಾಯ್. ಅಲ್ಲಿ ನೋಡ್ ಬಸ್ಸು ಹೆಂಗ್ ಹೋಗ್ತಾರೆ, ಜಾಗದಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾರೆ. ಕಿತ್ಕೊಂಡ್ರೆ ಏನ್ ಮಾಡಕ್ಕಾಗುತ್ತೆ. ಗೀಸರ್ ಬೇರೆ ಇದೆ ಶವರ್ಗೆ. ಪಾಕಿಸ್ತಾನ್ ಜಾಲಿ ಮೇ ಭಯ್ಯಾ, ಜಾಲಿ ಮೇ ಭಯ್ಯಾ. मैं ब्लॉग कर रहा था. ಅಯ್ಯೋ ಬಾಯಿಗೆ ಬರ್ದ್ಬಿಡ್ತೈತಪ್ಪ ಎಲ್ಲ. ಈ ಪೊಲೀಸ್ ಅವ್ರು ಎಲ್ಲಿ ಮೊಬೈಲ್ ಕಿತ್ಕೊಂಡು ವಿಡಿಯೋ ಡಿಲೀಟ್ ಮಾಡಿಬಿಡ್ತಾರಂತೆ. ನೋಡ್ಕೊಂಡು ನಿಂತ್ಕೊಂಡಿದ್ದಾರೆ ಹಿಂಗೆ ನೋಡ್ಕೊಂಡು ಏನು ಮಾಡ್ತಾನೆ ಅಂತ. ನಾನು ಸುಮ್ಮನೆ ಹಿಂಗೆ ಆಫ್ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಯಾವುದೋ ಒಂದು ರೆಕಾರ್ಡ್ ಮಾಡಬೇಕು. ಸರಿ ಹೋದ್ರು ಅವರು. ಮತ್ತೆ ಅದು ನಾಯಿ ಜೊತೆ ಬಂದಿದ್ದು. 9:30 ಆಗಿದೆ ಬಾಸ್. ಈಗ ಜರ್ನಿ ಸ್ಟಾರ್ಟ್ ಆಯಿತು. ಮತ್ತೆ ಬಾಯ್ ಬಾಯ್ ನಾಯಿ ಮರಿ, ಬಾಯ್ ಬಾಯ್ ಗಿಡೆ. ನೋಡಿ ಇಲ್ಲೆಲ್ಲ ಫುಲ್ ಮೆಸ್ ಹಾಕ್ಬಿಟ್ಟಿದ್ದಾರೆ, ಫುಲ್ಲು ಬ್ಲಾಕ್ ಆಗಿಬಿಟ್ಟಿರುತ್ತೆ. ಓಕೆ, ವಿ ಆರ್ ಕ್ರಾಸಿಂಗ್ ದ ಬಾರ್ಡರ್ ಗೈಸ್. ಏನು ಬೇಜಾರು ಅಂದರೆ ನೆಟ್ವರ್ಕ್ ನೋಡಿ ನೀವು, ಒಂದೊಂದೇ ಪಾಯಿಂಟ್ ರೆಡ್ಯೂಸ್ ಆಗ್ತೈತೆ. ಅದೊಂಚೂರು ಭಯ ಆಗ್ತೈತೆ. ಯಾಕಂದರೆ ಇನ್ನು 9:30 4 ಗಂಟೆವರೆಗೂ ನೆಟ್ವರ್ಕ್ ಇರಲ್ಲ. ಏನು ಮಾಡಬೇಕು ಅಂತ ಗೊತ್ತೇ ಆಗಲ್ಲ. ನೋಡಿ BSF ರೋಡ್ ಅಂತ ಇದೆ ನೋಡಿ. ಇದೆಲ್ಲ ನಮ್ಮ ಬಾರ್ಡರ್ಗೆ ಸೇರಿರೋದು. ಇನ್ನು ಇಲ್ಲಿವರೆಗೂ ಹೋಗ್ಬೇಕು, ಇಂಡಿಯನ್ ಬಾರ್ಡರ್ ವಿತ್ ಬಾಂಗ್ಲಾದೇಶ್ ಗೀಡೆ ಅಂತಿದೆ ನೋಡಿ. ಸೊ ಈ ಜಾಗದಲ್ಲಿ ಹೋಗ್ಬಿಟ್ರೆ ಇಂಡಿಯಾನ ದಾಟಿ ಬಾಂಗ್ಲಾದೇಶ್ ರೀಚ್ ಆಗ್ತೀರಿ ಅಂತ. ಸೊ ಬಾಸ್ ಫೈನಲಿ ನಾವೀಗ ಬಾಂಗ್ಲಾದೇಶ್ ಎಂಟ್ರಿ ಆಗಿದ್ದೀರಿ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಬಾಂಗ್ಲಾದೇಶ್ ಪೀಪಲ್. ಬಾಬಾ ನೋಡಿ ಹೇಗಿದೆ ಅಂತ. ಎಲ್ಲ ಅಲ್ಲೆಲ್ಲ ಮರದ ಪೀಸಲ್ಲಿ ಕಟ್ಕೊಂಡಿದ್ದಾರೆ. ಈಗ ಒಂದು ರೈಲ್ವೆ ಸ್ಟೇಷನ್ ಬಂದಿದ್ದೀರಿ, ಅದ ಹೆಸರು ದಾಸರಾಣ ಅಂತ. ಸೊ ಈ ರೈಲ್ವೆ ಸ್ಟೇಷನ್ ಅದು ಗೀಡೆ ಅಂತಿದೆಯಲ್ಲ, ಅದಾದ್ಮೇಲೆ ಬರೋದೇ ದಾಸರಾಣ ಅಂತ ರೈಲ್ವೆ ಸ್ಟೇಷನ್. ಸೊ ಈ ಜಾಗದಲ್ಲಿ ನಮ್ಮ ಇಂಟರ್ನೆಟ್ ನೆಟ್ವರ್ಕ್ ಎಲ್ಲ ಹೇಗಿದೆ ಅಂದ್ರೆ, ಏರ್ಟೆಲ್ ನೆಟ್ವರ್ಕ್ ಸಿಗುತ್ತೆ ಬಟ್ ಇಂಟರ್ನೆಟ್ ಸಿಗಲ್ಲ ಅಂತ ನನ್ಗೆ ಗೊತ್ತಿರೋ ಪ್ರಕಾರ. ಬಾಂಗ್ಲಾದೇಶ್ ಒಳಗಡೆ ಏನಪ್ಪಾ ಇದು, ಯಾವ ಭಾಷೆ ಇದು ಅಂತಾನೆ ಗೊತ್ತಾಗ್ತಿಲ್ಲ. ಹಿಂದಿ ಅಂತ ಹೇಳ್ತಾರ, ಬೆಂಗಾಲಿ ಅಂತಾರ ಇದನ್ನ. ನಾನು ಇದು ನೋಡಿದ್ರೆ ಹಿಂದಿ ಅಂತ ಹೇಳ್ತೀನಿ, ಆದ್ರೆ ಇದು ಬೆಂಗಾಲಿ ಅನ್ಕೊಳ್ತೀನಿ, ಬೆಂಗಾಲಿ ಲ್ಯಾಂಗ್ವೇಜ್. ಫೈನಲಿ ನೋ ನೆಟ್ವರ್ಕ್ ಇರೋ ಜಾಗಕ್ಕೆ ಬಂದಿದ್ದೀರಿ. ಸೊ ನೆಟ್ವರ್ಕ್ ಬೇಕು ಅಂದ್ರೆ ಸಿಮ್ ತಗೊಳ್ಬೇಕು ಅಂದ್ರೆ ಕಾಸು ಬೇಕು ಅಂದ್ರೆ ಇಂಡಿಯನ್ ಕರೆನ್ಸಿ ಯೂಸ್ ಇಲ್ಲ. ಸೊ ಬಾಂಗ್ಲಾದೇಶ್ ತಾಕಾ ಅಂತ ಕರೀತಾರೆ. ₹1 ಕೊಟ್ರೆ 1.30 ತಾಕಾ ಕೊಡ್ತಾರೆ ಅವ್ರ ಕರೆನ್ಸಿ ಪ್ರಕಾರ. ಸೊ 30 ಪೈಸೆ ಎಕ್ಸ್ಟ್ರಾ ಏನೋ ಇದೆ. ಫೈನಲಿ ಆಚೆ ಬಂದಿದ್ದೀನಿ, ಡೋರ್ ಓಪನ್ ಆಗೈತೆ. ಏನೇನಿದೆ ಅಂತ ನೋಡೋಣ ಅಂತ ಬಂದಿದ್ದೀನಿ. ನೋಡಿ ಇದೇ ಟ್ರೈನಲ್ಲಿ ನಾನು ಇವಾಗಿರೋದು. ಮುಂದೆ ಇಂಜಿನು ಏನೋ ಮಾಡ್ತಾ ಇದ್ದಾರೆ, ಮೇಲೆಲ್ಲ ಸ್ಟೂಡೆಂಟ್ ಅನ್ಕೊಳ್ತೀನಿ. ಸೊ ಈಗ ನೀವು ನೋಡಿದ್ರಲ್ವಾ, ಅವರು ಬಂದು ಬಾರ್ಡರ್ ಗಾರ್ಡ್ ಬಾಂಗ್ಲಾದೇಶ್ ಅಂತ. ಸೊ ಅವ್ರ ಯೂನಿಫಾರ್ಮ್ ಆ ತರ ಇದೆ. ಸೊ ಅವ್ರು ಅಷ್ಟೊಂದು ಏನು ಸ್ಟ್ರಿಕ್ಟ್ ಇಲ್ಲ. ಸೊ ಆರಾಮಿಗೆ ಬಿಟ್ಟಿದ್ದಾರೆ ನಮ್ಗೆ. ಆಲ್ರೆಡಿ ನಾವು ಬಾಂಗ್ಲಾದೇಶಲ್ಲಿ ಇರೋದ್ರಿಂದ ಬಾಂಗ್ಲಾದೇಶಲ್ಲಿ ಯಾವ್ದೇ ತರ ಇಳಿಯೋದು. ಬೈ ಕಾಫಿ ಕಾಫಿ ಲಂಚ್ ಚಿಕನ್ ಬಿರಿಯಾನಿ वेज नहीं है? नहीं वेज नहीं है, मांस भात सेट। वेज है क्या? वेज नहीं, मांस भात होवे। ये क्या है? हां मांस, सब्जी दाल सलाद पानी। हां ये नहीं हो, वेजिटेरियन। वेजिटेबल नहीं है। हां आता है क्या वेज? नहीं। लंच टाइम होगा ना? लंच भी नहीं है? नहीं। रुपीस सिस्टम में डाका एक्सचेंज। हां 1000 रुपये बांग्ला 1200। हिंदी में बता दो ना। हां 1000 रुपये बांग्ला 1200। इವ್ರು ಹೇಳ್ತಿರತ್ತ ಬೈ ಮನಿ ಎಕ್ಸ್ಚೇಂಜ್ चाहिए बांग्लादेश का। ಒಂದು ಸೆಕೆಂಡ್ ಇರಪ್ಪ, ಇಲ್ಲಿ ಕನ್ಫ್ಯೂಸ್ ಆಗ್ತದೆ. ये कितना है? 1000 देता हूँ इंडियन करेंसी। 1300 दे दो ना। एक और नोट दे दो 100। हाँ 1000 दे दो और आप 1300 दे दो। ये सब कुछ ओरिजिनल है ना? सब कुछ करो स्कैम की मांगतिला ನಾನು आपने रामादर मेहमान। नहीं हमको पता नहीं है ना बांग्लादेश का करेंसी। आप टेंशन नहीं करिए, ये सब ओरिजिनल है भाई। अभी मैं 100 रुपए ले लूंगा, आप तो चिंता मत करिए। ಇದೇನಾದ್ರೂ ಸ್ಕ್ಯಾಮ್ ಗೆ ಮಾತ್ರ ಏನು ಗತಿ. ಸೊ 1300 ರೂಪಾಯಿ ಕೊಟ್ಟಿದ್ದಾರೆ. ಅಂದರೆ ಕರೆನ್ಸಿ ಪ್ರಕಾರ ನಮಗೆ ಎಷ್ಟು ಬರಬೇಕು ಅಂದರೆ, ನಾನು 1000 ರೂಪಾಯಿ ಕೊಟ್ಟಿದ್ದಲ್ಲ,
ಇನ್ನು 23 ತಾಕ ಬರಬೇಕಾಗಿತ್ತು. ಸೊ 23 ತಾಕ ಬಂದಿಲ್ಲ. ಇರಲಿ, ಸೇಫ್ಟಿಗೆ ಬೇಕಲ್ವಾ. ಇವಾಗ ಸಡನ್ನಾಗಿ ಅರ್ಜೆಂಟಿಗೆ ಅಲ್ಲಿಂದ ಅಲ್ಲಿಗೆ ಟ್ರಾವೆಲ್ ಮಾಡಬೇಕು ಅಂದರೆ ನನಗೆ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ತಗೊಂಡಿದ್ದೀನಿ. ಒಂದು ಸ್ವಲ್ಪ ತಲೆನೋವಿತ್ತು, ತಲೆನೋವು ಹೋಯ್ತಪ್ಪ. 1.5 ಕಿಲೋಮೀಟ್ರ್ ನಾನು ಟ್ರಾವೆಲ್ ಮಾಡಬೇಕಾಗಿತ್ತು ಈ ಎಕ್ಸ್ಚೇಂಜ್ ಮಾಡ್ಸೋಕ್ಕೆ. ಸೊ ಅಟ್ಲೀಸ್ಟ್ ಇವಾಗ ಸಿಕ್ಕಿರೋದ್ರಿಂದ ನನಗೆ ಸ್ವಲ್ಪ ಪೀಸ್ ಆಯಿತು. ಅಯ್ಯೋ ಇದು ನೋಡ್ಬಿಡು, ಇದೆಲ್ಲ ತೂತುಗಳು ತಗೊಂಡಿಲ್ಲ ಅಂದ್ರೆ ಏನು ಗತಿ. ಅವ್ನು ಬರಲಿ ಇರು, ಎಕ್ಸ್ಚೇಂಜ್ ಮಾಡಿಸ್ಕೊಂಡ್ರ. चलेगा चलेगा दूसरा नोट है तो दे दो. Thank you. ಓಕೆ, ಫೈನಲಿ 500 ಸಿಕ್ಕಿದೆ. ಇದನ್ನ ನಾವು ತಾಕ ಅಂತ ಕರಿತೀವಿ. ಈಗ ನನಗೆ ಇಂಟರ್ನೆಟ್ ಇಲ್ಲ, ಇಂಟರ್ನೆಟ್ ಸಿಕ್ಬಿಟ್ಟಿದ್ರೆ ಒಂಚೂರು ಚೆನ್ನಾಗಿರ್ತಿತ್ತು. ಸಿಮ್ ಏನಾನ ಇದ್ದಿದ್ರೆ ತಗೊಂಡ್ಬಿಡ್ತಿದ್ನಿ ಇಲ್ಲೇ. ಜನ ಯಾವ ರೇಂಜ್ಗೆ ಅಡಿಕ್ಟ್ ಆಗಿದ್ದಾರೆ ಅಂದ್ರೆ ಇಂಟರ್ನೆಟ್ಗೆ, ಬಾತ್ರೂಮ್ಗೆ ಹೋದ್ರೂ ಎತ್ಕೊಂಡು ಹೋಗ್ತಾರೆ ಮೊಬೈಲ್. ಆ ರೇಂಜ್ಗೆ ಅಡಿಕ್ಟ್ ಆಗಿದ್ದಾರೆ. ಸ್ನಾನ ಮಾಡ್ತಿದ್ರು ಮೊಬೈಲ್ ಏನೋ ಒಂದು ಮ್ಯೂಸಿಕ್ ಹಾಕಿ ಯೂಸ್ ಮಾಡ್ಕೊಂಡು ಏನೋ ಒಂದು ಮಾಡ್ತಾ ಇರ್ತಾರೆ. ಮೊಬೈಲ್ ಇಲ್ಲ ಅಂದ್ರೆ ಜೀವನ ಸಾಗೋದಿಲ್ಲ, ಆ ತರ ಆಗೋಗ್ಬಿಟ್ಟಿದೆ. ಸೌತ್ ಇಂಡಿಯಾ ಸೇವು मैं अभी ढाका के लिए जा रहा हूँ. ಸೊ ನಾವು ಇಲ್ಲಿ ನೋಡ್ಬೋದು, ಇವರು BGB ಅಂತ ಕರೀತಾರೆ, ಬಾರ್ಡರ್ ಗಾರ್ಡ್ ಬಾಂಗ್ಲಾದೇಶ್ ಅಂತ. ಸೊ ಇವ್ರು ಈಗ ಟ್ರೈನಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ. ಯಾವುದೇ ತರ ಪ್ರಾಬ್ಲಮ್ ಕೊಡ್ತೀರಾ. ಸೊ ಆರಾಮಾಗಿ ಮಾತಾಡ್ಸ್ಕೊಂಡು, ತುಮಕೋ ಹಿಂದಿ ನಯ್ಯ ಅಂತ ಬೈ ನಯ್ಯ. ಅವ್ರಿಗೆ ಹಿಂದಿ ಬರಲ್ಲ, ನನಗೆ ಬೆಂಗಾಲಿ ಬರಲ್ಲ. ಅಭಿ ನೆಟ್ವರ್ಕ್ ಮೊಬೈಲ್ ನೆಟ್ವರ್ಕ್ ನಮಗೆ ನೆಟ್ವರ್ಕ್ ಇಲ್ಲ, ಅವ್ರ ಹತ್ರ ನೆಟ್ವರ್ಕ್ ಐತೆ, ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಮಾತಾಡ್ಸಕ್ ಬಂದೆ. ಇವರು ಯಾವ ತರ ಡ್ರೆಸ್ ಹಾಕಿದ್ದಾರೆ ಅಂತ ತೋರ್ಸಕ್ಕೆ. ಇಲ್ಲಿ ಏನೋ ಸ್ವಲ್ಪ ಪರಿಚಯ ಮಾಡ್ಕೊಂಡು ಈಸಿ ಮಾಡ್ಕೊಂಬಿಟ್ಟೆ. ಈಗ ಸ್ವಲ್ಪ ಆಚೆ ಹೋಗಿ ನೋಡೋಣ ಏನೇನಿದೆ ಅಂತ. ಯಪ್ಪ, ಹೆಂಗ್ ಹೋಗೋಣ? ಈ ಕಡೆ ಓಪನ್ ಮಾಡೋಣ, ಆ ಕಡೆ ಓಪನ್ ಮಾಡೋಣ. ಬಾಂಗ್ಲಾದೇಶ ಟ್ರೈನ್ ಟ್ರ್ಯಾಕ್ಸ್ ಎಲ್ಲ ಒಂಥರ ತುಂಬಾ ನಾಯ್ಸಿ ಫೀಲ್ ಆಗ್ತಿದೆ. ಯಾಕಂದ್ರೆ ಅವಾಗ ಇಂಡಿಯಾದಲ್ಲಿ ಬರ್ತಿದ್ದಾಗ ಈ ತರ ನಾಯ್ಸ್ ನನಗೆ ಫೀಲ್ ಆಗಿಲ್ಲ. ಬಟ್ ಈಗ ಬರ್ತಾ 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 ನಾಯ್ಸ್ ಜಾಸ್ತಿ ಆಯಿತು ಅಂತ ಫೀಲ್ ಆಯಿತು. ಇನ್ನು ಏನೇನು ಡಿಫ್ರೆನ್ಸ್ ಇರುತ್ತೆ ನೋಡಬೇಕು. ಎಷ್ಟೋ ಜನ ಇಲ್ಲಿ ಎಲ್ಲ ಗುಡ್ಸೆ ಹಾಕಿದಾರಪ್ಪ, ಗುಡ್ಸ್ಲು ಮನೆಗಳೇ ಜಾಸ್ತಿ ಕಾಣಿಸ್ತೈತೆ. ಇನ್ನು ನೋಡೋಣ, ಢಾಕಾಗೆ ಹೋದ್ರೇನೆ ಗೊತ್ತಾಗುತ್ತೆ. ಢಾಕಾ ಬಂದು ಒಂಥರ ಸಿಟಿ, ದೊಡ್ಡ ಸಿಟಿ, ಅದು ಬಾಂಗ್ಲಾದೇಶ್ಗೆ ಕ್ಯಾಪಿಟಲ್ ಸಿಟಿ. ಸೊ ಯಾವ ಥರ ಇರುತ್ತೆ ಅಲ್ಲಿ ಬಿಲ್ಡಿಂಗ್ಸ್ ಎಲ್ಲ ನೋಡ್ಬೇಕು ನಾವು. ಈಗ ನೀವು ನೋಡ್ತಾ ಇದ್ದೀರಲ್ಲ, 81 ಇಂದ 80 ಈ ಸ್ಪೀಡಲ್ಲಿ ಟ್ರೈನ್ ಹೋಗ್ತಾ ಐತೆ. ಇಲ್ಲಿರೋದೆಲ್ಲ ಬಾಂಗ್ಲಾದೇಶ್ ಜನ, ಅಂದರೆ ಅಲ್ಲೆಲ್ಲ ಕೆಲಸ ಮಾಡ್ತಿದ್ದಾರೆ. ಟ್ರೈನ್ ಫಾಸ್ಟ್ಗೆ ಹೋಗ್ತಾ ಇರೋದ್ರಿಂದ ಗೊತ್ತಾಗ್ತಿಲ್ಲ. ಇಲ್ಲಿ ಒಂದು ಕಾಫಿ ಬಂದ್ಬಿಡ್ತು ನಮಗೆ. ಫೈನಲ್ ಕಾಫಿ ಇಲ್ಲಿದೆ. ಕಿತ್ನಾ ಬೈ ಕಾಫಿ? 30 ಟका. ಹಾಂ 30 मतलब 20 और 25 ठीक है. ಮಿಕ್ಸಿಂಗ್ ಏನೋ ಮಾಡ್ತಾವ್ರಪ್ಪ. ಇಂಡಿಯನ್ ಕರೆನ್ಸಿ ಚಲೆಗಾ? ಹಾಂ 25. ಹಾಂ नाश्ता ले खा 5 रुपये जी 5 ಓ ಮುಗಿ ಮಾಡೋರೆ ಜಾಸ್ತಿ. ಒಂದು ಭಾಷೆ ಗೊತ್ತಿಲ್ಲ ಅಂದರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ. ನಾನು ಕಾಫಿ ಕೇಳಿದ್ದು 9 ಗಂಟೆ ಹಂಗೆ, ಇವಾಗ ಕಾಫಿ ಬಂದಿರೋದು 11:10ಗೆ. ನಿದ್ದೆ ಹೆವ್ಯಾಗ ಮಾಡ್ತಿದ್ನಪ್ಪ. ಕಾಫಿ ಬಂತು ಅಂತ ಹಂಗೆ ಬಾಡಿ ಎದಳ್ಬಿಡ್ತು, ಹಿಂಗೆ ಮಲಗಿದ್ದು ಸುಯ್ ಅಂತ ಎದ್ಬಿಡ್ತು. ಬಾಂಗ್ಲಾದೇಶ್ ಬಂದ ಮೇಲೆ ಫಸ್ಟ್ ಕಾಫಿ ಕುಡಿತಾ ಇದ್ದೀನಿ. ಏನು ಗೊತ್ತಾ, ಮೇಲ್ಗಡೆ ನಿಮ್ಗೆ ಏನು ಕಾಣಿಸ್ತಿದ್ಯೋ ಇದು ಮಾತ್ರ ಸಾಕಾಗಿತ್ತು. ಏನ್ ಟೇಸ್ಟ್ ಐತೆ ಅಂತ ಅನ್ಕೊಂಡೆ. ರುಕೋ ಜರ ಸಬರ್ ಕರೋ. ಸರಿ, ಇನ್ನೊಂದು ಸ್ವಲ್ಪ ಕುಡಿಯೋಣ ಅಂತ ಕುಡಿತಾ ಇದ್ರೆ ನಮ್ಮ ಇಂಡಿಯನ್ ರೈಲ್ವೇಸೇ ಚೆನ್ನಾಗೈತೆ ಅಂತ ಫೀಲ್ ಆಯ್ತು. ನೀವ್ ಈಗೇನ್ ರಿವರ್ ನೋಡ್ತಾ ಇದೀರಲ್ಲ, ಈ ರಿವರು ಗಂಗಾ ರಿವರು. ಆದ್ರೆ ಈ ರಿವರು ಬಾಂಗ್ಲಾದೇಶ್ಗೆ ಬಂದ್ರೆ ಇದ್ರ ರಿವರ್ ನೇಮೇ ಚೇಂಜ್ ಆಗುತ್ತೆ. ಗಂಗಾ ರಿವರ್ ಇಂದ ಪದ್ಮಾ ರಿವರ್ಗೆ ಕನ್ವರ್ಟ್ ಆಗುತ್ತೆ ನೇಮು. ಸೊ ಇಂಡಿಯಾ ಇಂದ ಬಂದ್ರೆ ಗಂಗಾ ರಿವರು, ಬಾಂಗ್ಲಾದೇಶ್ಗೆ ಸೇರಿದ್ರೆ ಪದ್ಮಾ ರಿವರ್. ಇಂಟರ್ನೆಟ್ ಇಲ್ಲಪ್ಪ ನೋಡಿ, ನೆಟ್ವರ್ಕ್ ಐತೆ ಏರ್ಟೆಲ್, ಬಟ್ ಡೇಟಾ ಆನ್ ಮಾಡಿದ್ರೆ ಡೇಟಾ ಯೂಸ್ ಆಗಲ್ಲ. ಯಾಕೆಂದ್ರೆ ಇಂಟರ್ನ್ಯಾಷನಲ್ ರೋಮಿಂಗ್ ಬೇಕಾಗುತ್ತೆ. ಇವ್ರು ಯಾರೋ ಯೂಸ್ ಮಾಡ್ತಾವ್ರೆ ಇಂಟರ್ನೆಟ್. ನಮ್ಗೆ ವೈಫೈ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು. ಒಂದು 2 ನಿಮಿಷ ಕೇಳಿ ನೋಡ್ಬೇಕು. ಓ ಭಯ್ಯ, मुझे हॉटस्पॉट दे सकते क्या? हॉटस्पॉट इंटरनेट
क्या भैया जानना जानना मतलब समझ में आया नहीं जानते नहीं एक मैसेज जाना चाहते ना इसलिए पूछ रहा था हॉटस्पॉट के लिए बांग्ला नहीं इंटरनेट इंटरनेट नहीं मिलेगा नहीं मिलेगा ಪಾಪ ಯೂಸ್ ಮಾಡ್ತಾವ್ರೆ ಅನ್ನೋ ಕೇಳೋಕ್ಕೂ ಆಗ್ತಿಲ್ಲ ನಮಗೆ ಹಾಂ ನಾವು ಪಾಪ ಅವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ ಸುಮ್ಮನೆ ಯಾಕೆ ಏನೋ ಪಾಪ ಇನ್ಸೆಕ್ಯೂರ್ ಅಂತ ಫೀಲ್ ಆಗೋಯ್ತು ಗುರು ಅಪ್ಪನು ನಾವು ಇಂಟರ್ನೆಟ್ ಇಲ್ದಿರ ಅವರೆಲ್ಲ ಇಂಟರ್ನೆಟ್ ಯೂಸ್ ಮಾಡ್ತಾವ್ರೆ ನಾವು ಇಂಟರ್ನೆಟ್ ಇಲ್ಲ ಅಷ್ಟು ಬೇಜಾರಾಗುತ್ತಲ್ಲ ನಮ್ಮ ಹತ್ರ ಏನಾದರೂ ಒಂದು ವಸ್ತು ಇಲ್ಲ ಅಂದರೆ ಅದ್ರ ವ್ಯಾಲ್ಯೂನೇ ಇಲ್ಲ ಇವಾಗ ನನಗೆ ಅದು ಏರ್ಟೆಲ್ ಸಿಮ್ಮು ಜಿಯೋ ಸಿಮ್ ವ್ಯಾಲ್ಯೂನೇ ಇಲ್ಲ ನನಗೆ ಇವಾಗ ನೋಡಿ ಹೇಗೆ ವ್ಯಾಲ್ಯೂ ಚೇಂಜ್ ಆಗುತ್ತೆ ಒಂದು ವಸ್ತು ವ್ಯಾಲ್ಯೂ ಆಗಲಿ ಒಬ್ರು ಜನದ ವ್ಯಾಲ್ಯೂ ಆಗಲಿ ಅದಕ್ಕೆ ವ್ಯಾಲ್ಯೂ ಎಲ್ಲಿರಬೇಕೋ ಅಲ್ಲಿದ್ರೆ ಮಾತ್ರ ಅದಕ್ಕೆ ವ್ಯಾಲ್ಯೂ ಇಲ್ಲ ಅಂದರೆ ಅದು ವೇಸ್ಟ್ ನಮ್ಗೆ ಯೂಸ್ ಇಲ್ಲ ಅಂದರೆ ಅದು ಅಟ್ಟರ್ ವೇಸ್ಟು ನೀನು ಎಷ್ಟು ಕೋಟಿ ಕೊಟ್ಟರು ವೇಸ್ಟ್ ಇವಾಗ ಅದಕ್ಕೆ ರೀಚಾರ್ಜ್ ಮಾಡಿಸ್ಬೇಕು ಅಂದರೆ 899 ರೂಪಾಯಿಗೆ ರೀಚಾರ್ಜ್ ಮಾಡಬೇಕಾಗುತ್ತೆ ಅದು ಎಷ್ಟು 1 GB ಕೊಡ್ತಾನೆ 10 ದಿನಕ್ಕೆ 10 ದಿನಕ್ಕೆ 1 GB ಏನು ಗುರು ಸಾಲುತ್ತೆ 2 ಅವರ್ 1 GB ಖಾಲಿ ಆಗೋಗ್ಬಿಡುತ್ತೆ 900 ರೂಪಾಯಿ ಕೊಟ್ಟು ವೇಸ್ಟ್ ಆಗುತ್ತೆ ಇನ್ನು ಒಂದು 4 ಇಂದ 5 ಅವರ್ ವೆಯ್ಟ್ ಮಾಡಿದ್ರೆ ಸಿಮ್ ಸಿಗುತ್ತೆ ವೆಯ್ಟ್ ಮಾಡೋಣ ಇನ್ನು ಒಂದು 5 ದಿನಕ್ಕೆ ನೆಟ್ವರ್ಕ್ ಬೇಕಾಗುತ್ತಲ್ವಾ ಅದಕ್ಕೆ ಬೋರ್ ಹೊಡಿತೈತೆ ಎಷ್ಟು ಬೋರ್ ಹೊಡಿತೈತೆ ಗೊತ್ತಾ ಇಲ್ಲಿ ಮಲ್ಕೊಂಡು ಏನು ಮಾಡಲಿ ನಿದ್ದೆ ಮಾಡ್ತಾ ಇದ್ದೀನಿ ಆಚೆ ನೋಡೋಣ ಅಂದರೆ ಆಚೆ ಹೋಗಂಗಿಲ್ಲ ಆ ಥರ ಪರಿಸ್ಥಿತಿ ಆಗಿದೆ ಈಗ ಯಾವುದೋ ಒಂದು ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ ಈಗ ಸೊ ಇಲ್ಲಿರೋರು ನೋಡ್ರಪ್ಪ ಗಣ್ಣು ಸಾಕಾಗೈತೆ ಶಾರ್ಟ್ ಗಣ್ಣು ಫಟ್ ಫಟ್ ಎರಡೇಟು ಯಪ್ಪ ಬೈಯೋರು ಯಾರಾದ್ರು ಒಳಗಡೆ ಹೋಗು ಅಂತ ನಮ್ಮ ಇಂಡಿಯಾ ಆಗಿದ್ರೆ ಏನೋ ಹೇಳ್ಬೋದಾಗಿತ್ತು ಬಾಂಗ್ಲಾದೇಶ್ ಕರೆಕ್ಟಾಗಿ ನಮ್ಗೇನು ಗೊತ್ತಿಲ್ಲ ಸರಿ ನಡಿ ಆಯ್ತು ಹೋಗೋಣ ವಾಪಸ್ ನಾವು ಸೊ ನಿಮಗೆಲ್ಲ ತೋರಿಸ್ತೀನಿ ನೋಡಿ ಇಲ್ಲಿ ಏನೇನಿದೆ ಅಂತ ಒಂದು ಮಿರರ್ ಇಟ್ಟಿದ್ದಾರೆ ಚೆನ್ನಾಗಿದ್ದೀನಿ ನನ್ಗೆ ಗೊತ್ತು ಚೆನ್ನಾಗಿದ್ದೀನಲ್ವಾ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ ಸೊ ಇದಾದ್ಮೇಲೆ ಬೆಡ್ ಇಲ್ಲಿ ಮಲ್ಕೊಳ್ಳೋಕೆ ಎಷ್ಟು ಜಾಗ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಒಂದು ಸ್ವಲ್ಪ ಹತ್ತಿ ನೋಡೋಣಿರ್ರಿ ಮೇಲ್ಗಡೆ ಒಂದು ಅಯ್ಯೋ ಹೆಂಗೆ ಹತ್ತೋದು ಅಯ್ಯಪ್ಪ ಹತ್ತಕ್ಕೂ ಕಷ್ಟ ಆಗ್ತೈತೆ ಇದು ಮೇಲೆ ಹತ್ತಬೇಕು ಪರವಾಗಿಲ್ಲ ಓ ಫುಲ್ಲು ಫ್ರೀಯಾಗೆ ಮಲ್ಕೊಬಹುದು ಸೊ ಬಾಂಗ್ಲಾದೇಶ್ ಎಂಟ್ರಿ ಆಗಿದ್ದೀವಿ ವೆಲ್ಕಮ್ ಟು ಬಾಂಗ್ಲಾದೇಶ್ ಬಸ್ ವೆಲ್ಕಮ್ 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 ಬಾಂಗ್ಲಾದೇಶ್ ಬಂದಿದ್ದೀರಿ ಅಷ್ಟೇ ಇನ್ನ ಟ್ರೈನ್ ಇಂದ ಕೆಳಗಡೆ ಇಳ್ದಿಲ್ಲ ಸೊ ಇಳಿಯೋದು ಎಲ್ಲಿ ಅಂದ್ರೆ ಇಮಿಗ್ರೇಷನ್ ಢಾಕಾದಲ್ಲಿ ಇಳಿತೀನಿ AC ಎಲ್ಲಿಂದ ಬರ್ತೈತಿ ಓ ಇಲ್ಲಿಂದ AC ಬರ್ತೈತಪ್ಪ ಇದು ಆಫ್ ಮಾಡಕ್ಕಾಗಲ್ವಾ ಚೆನ್ನಾಗಿ AC ಬೇಡ ಜಾಸ್ತಿ ಚಳಿ ಆಗೋಯ್ತು ಎಷ್ಟು ಜಾಗ ಕೊಟ್ಟಿದ್ದಾರೆ ನೋಡಿ ಹಿಂದ್ಗಡೆ ಎಷ್ಟು ಹೋಗ್ಬೋದು ನಾನು ಇಷ್ಟು ಜಾಗ ಕೊಟ್ಟಿದ್ದಾರೆ ಚೆನ್ನಾಗಿದೆ ಪರವಾಗಿಲ್ಲ ಮತ್ತೆ ಇದನ್ನೇನಾದ್ರೂ ಮರ್ಚ್ಬೇಕು ಅಂದ್ರೆ ನಾವು ಇದನ್ನೇನಾದ್ರೂ ನಾವು ಮರ್ಚ್ಬೇಕು ಅಂದ್ರೆ ಸಿಂಪಲ್ ಇಲ್ಲ ಅಷ್ಟೇ ಇಷ್ಟೇ ಇನ್ನೇನು ಇಲ್ಲ ನಮ್ಮ ಇಂಡಿಯಾದಲ್ಲಿ ಈ ತರ ಹಿಂಗೆ ಲಾಕ್ ಆಗ್ತಾ ಇರ್ತೀರಲ್ಲ ಆ ತರ ಯಾವ್ದು ಇಲ್ಲ ಸೊ ಇದು ಫುಲ್ಲು ಒಂದು ಬೆಡ್ ಕೆಳಗಡೆ ನೋಡ್ತಾ ಇದೀರಲ್ಲ ಈಗ ಇದು ಸಿಟ್ಟಿಂಗ್ ತರ ಇದೆ ಚೇರು ಆದ್ರೆ ಮಲ್ಕೊಳ್ಬೇಕು ಅಂದ್ರೆ ಇದನ್ನ ನಾವು ಒಂದ್ಸತಿ ಕೆಳಗಡೆ ಎತ್ತಿ ಹಾಕೋದಷ್ಟೇ ಮುಂದೆ ಕಾಣಿಸ್ತಿದ್ಯಲ್ಲ ಅದೇ ಬಾಂಗ್ಲಾದೇಶ್ ಟ್ರೈನು ಸೊ ಹಳೇ ಟ್ರೈನ್ಗಳಪ್ಪ ಇದೆಲ್ಲ ಹಳೇ ಟ್ರೈನ್ಗಳು ಹೆಂಗಿದೆ ಅಂತ ಸೊ ಎಲ್ಲ ಅಲ್ಲಿ ಮೇ ಬಿ ಗ್ಯಾರೇಜ್ ಅದು ಮೇ ಬಿ ಟ್ರೈನ್ ಗ್ಯಾರೇಜ್ ಅದು ಅಲ್ಲಿ ಹೊಸ ಟ್ರೈನ್ ಐತೆ ಅಲ್ಲಿ ನೋಡಿ ಇದು ಹೊಸದು ಬ್ಲೂ ಕಲರ್ ಕಾಣಿಸ್ತಿದ್ಯಲ್ಲ ಇದೆಲ್ಲ ಗ್ರೀನ್ ಕಲರ್ ಹಳೇದು ಕಾಣಿಸ್ತಿತ್ತು ಈಗ 12:26 ಆಗಿದೆ ಅಂದ್ರೆ ಕೋಲ್ಕತ್ತಾದಲ್ಲಿ 11:56 ಹೇಗೂ ಮತ್ತೆ ಬಾಂಗ್ಲಾದೇಶ್ಗೆ ½ ಅವರ್ ಡಿಫ್ರೆನ್ಸ್ ಇರುತ್ತೆ ಗುರು ಭಯ ಬೀಳಿಸ್ತಾರೆ ಗುರು ಬಂದ್ಬಿಟ್ಟು ಏನು ಒಂದೇ ಸೆಕೆಂಡ್ ಗನ್ ಹಿಡ್ಕೊಂಡ್ ಬಂದ್ಬಿಡೋದ ಸೊ ಇದೇನೋ ಫಿಲ್ ಮಾಡಿ ಅಂತ ಹೇಳಿದ್ದಾರೆ ಫಿಲ್ ಮಾಡೋಣ ಈ ಪೊಲೀಸ್ ಅವರು ಸಡನ್ ಆಗಿ ಬಂದಿದಾದ್ಮೇಲೆ ನನಗೆ ಏನ್ ಶಾಕ್ ಆಯ್ತು ಗೊತ್ತಾ ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದೀನಿ ಗನ್ ಬೇರೆ ಇಟ್ಕೊಂಡ್ ಬಂದ್ರು ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ನಲ್ವಾ ಎಲ್ಲಿ ವಿಡಿಯೋಸ್ನ ಡಿಲೀಟ್ ಮಾಡ್ತಾರೆ ಅನ್ಕೊಂಡೆ ನೋಡಿದ್ರೆ ಅದು ಫಾರ್ಮ್ ಫಿಲ್ ಮಾಡಕ್ ಕೊಟ್ರು ವೆಜ್ ವಾಲಾ ಓಕೆ ವೆಜ್ ಕಿತ್ನಾ 160 160 ಏನೇನೈತೆ ಗುರು ಇದ್ರೊಳಗಡೆ ಗರಂ ನಯ್ಯೇ गरम ओपन के ले ವೆಜ್ ಕಟ್ಲೆಟ್ ಅಂತೆ ಏನೋ ಓಕೆ ಊಟ ಇದೆ ನಮ್ಗೆ ಇವಾಗ ಇದನ್ನೇ ತಿನ್ನೋಣ ನಾನು ಇವಾಗ ಏನ್ ಮಾಡ್ತಿದ್ನೆ ಗೊತ್ತಾ 160 ರೂಪಾಯಿ ಅಂತ ಹೇಳಿದಕ್ಕೆ 160 ರೂಪಾಯಿ INR ಕೊಡ್ತಾ ಇದ್ದೀನಿ ಅವರು ಸೈಲೆಂಟ್ಗ ಹಾ ಅಂತ ಹೇಳ್ದ ನನಗೆಲ್ಲೋ ಡೌಟ್ ಬಂತು ಯಾಕೆಂದ್ರೆ ಏನಾದರೂ ಯಾಮಾರಿಸ್ತಾ ಇದಾರೆ ಅಂದ್ರೆ ಏನೋ ಅವ್ರಿಗೂ ಭಯ ಆಗ್ಬಿಟ್ಟು ಏನೋ ಹ್ಞೂ ಅಂತ ಹೇಳ್ತಾರೆ ಅವಾಗ ನಾನು ಕೇಳಿದೆ
ತಾಕನ ಇಲ್ಲಾಂದ್ರೆ INR ಅಂತ. ಸೊ ಅವರು ಏನು ಹೇಳಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಕಾಸು ತಗೊಂಡ್ಬಿಟ್ಟು ನಾನು 160 ತಾಕ ಕೊಟ್ಟೆ. ಅಂದರೆ ಇಂಡಿಯನ್ ಕರೆನ್ಸಿಲಿ 120 ರೂಪೀಸ್ ಆಗುತ್ತೆ. ಅದಾದಮೇಲೆ ನಾನು 160 ರೂಪೀಸ್ INR ಕೊಟ್ಟಿದ್ದನ್ನ ತಗೊಂಡು 120 ರೂಪೀಸ್ INR ಕೊಟ್ಟೆ. ವಾ ಇಲ್ಲೂ ಸ್ಕ್ಯಾಮು. ಮಿಸ್ ಆದ್ರೆ ಸ್ಕ್ಯಾಮ್ ಆಗೋಗ್ತಿದ್ದೆ ಇವಾಗೂ. ಇದು ವೆಜ್ ಅಂತ ಹೇಳಿದ್ದಾರೆ, ಏನಂತ ಗೊತ್ತಿಲ್ಲ. 120 ರೂಪಾಯಿ ನೋಡ್ರಪ್ಪ, 120 ರೂಪಾಯಿ. ಇದೇನೈತೆ ನೋಡೋಣ. ನಾನು ಊಟ ಹೊಟ್ಟೆ ತುಂಬ ತಿನ್ನೋಣ ಅಂತ ಅನ್ಕೊಂಡೆ. ಅವ್ರ ಭಾಷೆ ಅರ್ಥ ಆಗಲ್ಲ. ಮ್ಯೂಸಿಕ್ ಬ್ರೆಡ್ ಗುರು, ಬ್ರೆಡ್ ಇದು ಏನಂತಾನೆ ಗೊತ್ತಾಗ್ತಿಲ್ಲ. ಇದಕ್ಕೆ 120 ರೂಪಾಯಿ ಕೊಟ್ಟ. ಐ ಥಿಂಕ್ ಏನೋ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಂಗಿದ್ದಾರೆ. ಬ್ರಿಡ್ಜ್ ಏನೋ ಬ್ರಿಡ್ಜ್ ಕ್ಯಾ ರೈಲ್ವೆ ಬ್ರಿಡ್ಜ್. ಓಕೆ, ಹೊಸ ಬ್ರಿಡ್ಜ್ ಕಟ್ತಿದ್ದಾರೆ. ಅದಕ್ಕೆ ಈ ಬ್ರಿಡ್ಜು ಸ್ಲೋಗ್ ಹೋಗ್ತಾ ಇರೋದು. ಬ್ರಿಡ್ಜ್ ಕಟ್ಟಕ್ಕೆ ಯಾವ ತರ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತೆ. ಒಂದೊಂದು ಜಾಗದಲ್ಲಿ ಒಂದೊಂದು ಶಿಪ್ ಇದೆ. ಜಸ್ಟ್ ನೋಡ್ತಾ ಇದ್ದೀನಿ, ನನಗೂ ಗೊತ್ತಿಲ್ಲ ಹೇಗೆ ಕಟ್ತಾರೆ ಅಂತ. ಕನ್ನಡದವರು, ಕನ್ನಡ, ಕರ್ನಾಟಕ. ಯಾ supporting which country? England. You support England? Why? Because my country has already lost it. Yeah, Bangladesh. Already lost it. Okay. So, and I went to the stadium. So, obviously I have to support one country. Okay, which one? One Like team. England versus Pakistan. England versus Pakistan. Okay, you were supporting the England. Okay. That's the fact. Why do you want support the Pakistan? पाकिस्तान वो तो जालिम है भैया. ಜಾಲಿ ಮೇ ಭಯ್ಯ. ಬೇಗ ನಡಿ. ನೋಡ್ರಪ್ಪ ಹೇಗಿದೆ ಅಂತ. ಇವಾಗ ಟ್ರೈನು ಹೋಗ್ತಾ ಇದೆ, ಅದ್ರ ಪಕ್ಕದಲ್ಲಿ ಬ್ರಿಡ್ಜ್ ಐತೆ. ಹುಯ್ ಅಂತ ಹೋಗ್ತಾವ್ರೆ. ಇಲ್ಲೇ ಇಳ್ಕೊಂಬಿಡ್ಬೋದು ನಾನು ಆರಾಮ್ಸೆ. ನೋಡೋ, ನಡ್ಕೊಂಡು ಹೋಗ್ಬೋದು. ಸೊ ಟ್ರೈನ್ ಎಷ್ಟು ಸ್ಲೋಗಿ ಹೋಗ್ತಿದೆ ಅಂತ ನಿಮಗೆ ಗೊತ್ತಾಗ್ತಿದೆ ಅಂತ ಅನ್ಕೊಳ್ತೀನಿ. ನೋಡಿ, ರೀಸನ್ ನಿಮಗೆ ಗೊತ್ತಿರುತ್ತೆ, ತುಂಬ ಸ್ಟ್ರಾಂಗ್ ಇರಲ್ಲ ಈ ಬ್ರಿಡ್ಜ್ಗಳು ಅಂತ. ಸೊ ಕೊಲ್ಯಾಪ್ಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಸ್ಲೋಗಿ ಹೋಗ್ತಾ ಇದ್ದಾರೆ. ನಮ್ಮ ಇಂಡಿಯನ್ಸ್ ಟೈಮ್ ಪ್ರಕಾರ 3:43, ಢಾಕಾದಲ್ಲಿ ಟೈಮು 4:13 ಆಗಿದೆ. ಸೊ ಇದ್ರ ಪ್ರಕಾರ ನಾವು ಈಗ ಎಲ್ಲಿದ್ದೀರಿ ಅಂದರೆ ಢಾಕಾ ಹತ್ರ ಇದ್ದೀರಿ. ಇಲ್ಲಿ ನೋಡ್ಬೋದು, ಇದು ಏರ್ಪೋರ್ಟು, ಅಂದರೆ ಢಾಕಾದ ಏರ್ಪೋರ್ಟು. ನಾವು ಇಳಿಬೇಕಾಗಿರೋ ಜಾಗ ಇದು, ಢಾಕಾ ಕಂಟೋನ್ಮೆಂಟ್ ಅಂತ. ಈ ಜಾಗದಲ್ಲಿ ಟ್ರೈನ್ ಡಿಪಾರ್ಚರ್ ಆಗುತ್ತೆ. ಸೊ ಇನ್ನೊಂದು 10 ನಿಮಿಷ ಅನ್ಕೊಳ್ತೀನಿ, ಇನ್ನು ರೀಚ್ ಆಗಿ ಹೋಗ್ತೀರಿ ನಾವು. ಸೊ ಅಲ್ಲಿ ಇಳ್ಕೊಂಡಿದ್ದಾದ್ಮೇಲೆ ಸಿಮ್ ತಗೊಳ್ಳೋಣ, ಮತ್ತೆ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ರಿ, ವಾಶ್ರೂಮ್ ಎಷ್ಟು ಚೆನ್ನಾಗಿದೆ. ಇದು ಯಾವುದೋ ಹೊಸದು. ಓ ಪರವಾಗಿಲ್ಲಪ್ಪ, ಮನೇಲಿ ಹೇಗಿದೆಯೋ ಅದೇ ತರ ಶವರ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಗೀಸರ್ ಬೇರೆ ಇದೆ ಶವರ್ಗೆ. ಜಾಗ್ವಾರ್ ಚೆನ್ನಾಗಿದೆ ಅಪ್ಪ, ಸಾಕದ ಕಟ್ಟಿದಾರಲ್ಲ ವಾಶ್ರೂಮು. ನೀವು ನೋಡಿದ್ರಲ್ವಾ, ವಾಶ್ರೂಮ್ ಸಾಕಾದ ಕಾಣಿಸ್ತಿತ್ತಲ್ವಾ, ಅದು ಬಂದು ಹೊಸ ಕೋಚು. ಅಂದರೆ ಈಗ ರೀಸೆಂಟಿಗೆ ಯಾವ್ದಾದ್ರು ಹೊಸ ಕೋಚ್ನ ತಂದು ಹಾಕಿದ್ದಾರೆ. ಸೊ ಆ ಕೋಚಲ್ಲಿ ನಾನು ನಿಮಗೆ ತೋರಿಸಿದ್ದು. ನಾನಿರೋ ಕೋಚು ನಾರ್ಮಲ್ ಆಗಿದೆ, ನಿಮಗೆ ಸ್ಟಾರ್ಟಿಂಗಲ್ಲೇ ನಿಮಗೆ ತೋರಿಸಿದ್ದೀನಲ್ವಾ. ಸೊ ಅದು ನಾನಿರೋ ಕೋಚು. ಅಂದರೆ ಹಳೇದಿತ್ತು ಅದು ಸ್ವಲ್ಪ. ಇಲ್ಲ ನೋಡಿ, ಐ ಥಿಂಕ್ ಇದು ಸೋಪ್ ಇರಬೇಕು. ವಾಟ್ ಎ ಟೆಕ್ನಾಲಜಿ. ಒಂದೊಂದು ಕೋಚು ಒಂದೊಂದು ಡಿಫ್ರೆಂಟ್ ಆಗಿ ಇದೆ. ಸೊ ಈಗ ನಾನು ತೋರಿಸಿದ್ದೆ ನಿಮಗೆ, ವಾಶ್ರೂಮ್ ಒಂದೊಂದು ಥರ ಐತೆ. ಜನ ಸಾಗರ ನೋಡ್ರಪ್ಪ, ಇಲ್ಲಿ ಜನ ಕೂತಿರೋದು ನೋಡಿ, ಹಿಂಗೆ ಕೂತಿದ್ದಾರೆ. ಒಂದು ರೈಲ್ ಬಂತು ಅಂದರೆ ಎದೊಳ್ತಾರೋ ಇಲ್ವೋ ಅದು ಗೊತ್ತಿಲ್ಲ. ಇಲ್ಲಿ ಯಾರೋ ಇಲ್ಲಿ ನೋಡಿ, ಈ ಕಡೆ ಹುಡುಗಿರು ಕೂತಿದ್ದಾರೆ, ಹುಡುಗರು ಕೂತಿದ್ದಾರೆ, ಎಲ್ಲರೂ ಕೂತಿದ್ದಾರೆ. ನೀವು ನೋಡ್ಬೋದು ಬಾಂಗ್ಲಾದೇಶ್ ಟ್ರೈನ್ ಇವಾಗ. ಇಲ್ಲಿ ನೋಡಿ ಹೆಂಗೆ ಕೂತಿದ್ದಾರೆ, ಬೀಸು ಕುತ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಮುಂದೆ ಎಲ್ಲ ಇದ್ದಾರೆ. ಅಲ್ಲಿ ನೋಡಿ, ನಾವು ನೋಡಿದ್ರು ಓಡೋಗ್ತಾವನೆ ಅಲ್ಲಿ. ದೇವ್ಡ, ಬಾಂಗ್ಲಾದೇಶ್ ಟ್ರೈನ್ ಮಾತ್ರ ಹೆವಿ ಗುರು. ಅಲ್ಲಿ ನೋಡಿ, ಅಲ್ಲಿ ಕೆಳಗಡೆ ಒಬ್ಬನ ಕಾಲು ನೋಡಿ, ಅಲ್ಲಿ ಇವನು ಇಳಿದಿರೋದು ಸೈಕ್. ಹತ್ತೋಕಂತಾನೆ ಜಾಗ ಕೊಟ್ಟಿದ್ದಂಗೆ ಅವರೇ ಗುರು, ಅದಕ್ಕೆ ಜನ ಹಿಂಗೆ ಹತ್ತೋದು. ಅಲ್ಲಿ ನೋಡಿ, ಇಲ್ಲಿ ಹತ್ತೋಕಂತಾನೆ ಜಾಗ ಕೊಟ್ಟಿದ್ದಾರೆ, ಅದಕ್ಕೆ ಜನ ಅಷ್ಟು ಕ್ಲೀನಾಗಿ ಹತ್ತುತ್ತಾರೆ ಮೇಲ್ಗಡೆ. ಮೊಬೈಲ್ ಇರೋ ಕಿತ್ಕೊಳಲ್ಲ ತಾನೆ. ಓ ಕಿಟಕಿ ಇಲ್ಲ, ಏನಿಲ್ಲ. ಕ್ಯಾ ಬೈ? ಕೋಲ್ಕತ್ತಾ? ಹಾಂ, ಕೋಲ್ಕತ್ತಾ ಸರ್. ನಮ್ದು ಯಾಕೆ ಇಲ್ಲಿ ಗಾಡಿ ನಿಂತಿದೆಯೋ ಅಂತ ಗೊತ್ತಾಗ್ತಿಲ್ಲ. ಸೊ ಜನ ಮಾತ್ರ ಸಾಗರ.
ನಾವು ಈ ತರ ಜರ್ನಿ ಮಾಡ್ಬೇಕು ಬಸ್ಸು. ಈ ತರ ನನಗೂ ಜರ್ನಿ ಮಾಡ್ಬೇಕು ಅಂತ ಫೀಲ್ ಆಗ್ತೈತೆ. ನೋಡೋಣ, ಆದ್ರೆ ನಾನು ಈ ತರ ಜರ್ನಿ ಮಾಡಕ್ ಟ್ರೈ ಮಾಡ್ತೀನಿ. ಮೇಲ್ಗಡೆ ಕುತ್ಕೊಂಡು ಟ್ರೈನ್ ಅಲ್ಲಿ ಹೋಗೋದಂದ್ರೆ ಏನು ಸುಮ್ನೆನಾ? ಮಸ್ತ್ ಮಜಾ ಮಾಡ್ಕೊಂಡು ಹೋಗ್ತಾ ಇದಾರೆ ಅನ್ಸ್ತೈತೆ. ಟ್ರೈ ಮಾಡೋಣ, ಏನಾದ್ರೂ ಚಾನ್ಸ್ ಸಿಕ್ತು ಅಂದ್ರೆ. ಸೊ ಆರಾಮಾಗಿ ಜಾಗ ಕೊಟ್ಟಿದ್ದಾರೆ ಹತ್ತೋಕಂತಾನೆ, ನೋ ಪ್ರಾಬ್ಲಮ್ ಬಸ್ಸು. ಇದೆಲ್ಲ ಕಾಮನ್ ಇಲ್ಲಿ. ಅಲ್ಲಿ ನೋಡಿ ಮೇಲ್ಗಡೆ ಗ್ಲಾಸ್ ಹಾಕೊಂಡು ಅಂಚ ಮುಡ್ಗ. ಏರ್ ಕಂಡೀಷನರ್ ಚೆನ್ನಾಗಿರುತ್ತಲ್ಲ, ಮೇಲ್ಗಡೆನೆ ಆರಾಮಾಗಿ ಕುತ್ಕೊಂಡಿರ್ಬೋದು. ಬೈ ಮಿಸ್ ಆಗಿ ಬಿದ್ರೆ ಡಮರ್ 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 ಅಷ್ಟೇ ಹೋದ್ನು ಅಂತ. ಹತ್ರಿ ಇವ್ರು ನೋಡ್ರಪ್ಪ, ಇಲ್ಲಿ ಸ್ಮೋಕ್ ಮಾಡ್ಕೊಂಡು ಕೂತಿದ್ದಾರೆ. ಅಲ್ಲಿ ಯಾರೋ ಒಬ್ಬ ಮೇಲೆ ಹತ್ತಿದ್ದಾನೆ. ಸಾರಿ, ಹಿಂದಿ ಬೆಂಗಾಲಿ ನೈ ಆತ. ಹಿಂದಿ ढाका, कोलकाता टू ढाका जा रहा है. ढाका के इंटरनेशनल ट्रेन. ಸೊ ಈ ಟ್ರೈನಲ್ಲಿ ಯಾರು ಮೇಲೆ ಹತ್ತಿಲ್ಲ. ಅಲ್ಲಿ ಒಬ್ಬ ಮೇಲೆ ನಿಮಗೆ ಕಾಣಿಸ್ತಾ ಇರ್ಬೋದು. ಓಕೆ, ಇನ್ನೊಬ್ರು ಹತ್ತಿದ್ರು. ಸೊ ಇಲ್ಲಿ ಬಿಟ್ರೆ ಇನ್ನೊಂದು ಟ್ರೈನ್ ಐತೆ. ಓಕೆ, ಮೂವ್ ಆಗ್ತಿದೆ. ನಂದು ಟ್ರೈನಲ್ಲಿ ಏನು ಜಾತ್ರೆ ಮಾಡ್ತಾ ಇದೀನಿ ಗೊತ್ತಾ? ಸೊ ಈ ಕಡೆ ಬರೋಣ ಇವಾಗ. ಅಯ್ಯೋ, ಓಪನ್ ಆಗೋ ಹೆಂಗೋ. ಓಪನ್ ಆಯ್ತು. ಈಗ ನೋಡ್ರಿ ಈಗ ಹೆಂಗಿದ್ದಾರೆ ಅಂತ. ಓ, ಇಲ್ಲೇ ಟ್ರೈನೇ ಆಫ್ ಆಗೋಯ್ತಾ? ಬಾಯ್. ಈ ಥರ ಇದೆ. ಓ, ಹಿಂದ್ಗಡೆ ಇಲ್ಲಿ ಏನೂ ಇಲ್ಲ. ಓ, ಹಿಂಗೂ ಹೋಗ್ತಾರಾ? ಅಲ್ಲೋಡ್ ಬಸ್ಸು ಹೆಂಗೆ ಹೋಗ್ತಾರೆ? ಈ ಥರನೂ ಹೋಗ್ತಾ ಇದ್ದಾರೆ. ಮತ್ತು ಇಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ ಮೂರು ಕಂಬಿಗಳು. 1 2 3 ಅದು ಮುಂದೆ ಫ್ಯೂಚರ್ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಲ್ಲಿ ನೋಡಿ ಟ್ರೈನ್ ಬರ್ತಿದ್ರೆ ಟ್ರೈನ್ ಗಡ್ಡ ಹಾಕ್ಕೊಂಡಿದ್ದಾರೆ. ಒಂದು ಸ್ವಲ್ಪ ಲೈಟ್ ಭಯ ಆಗುತ್ತೆ, ಮೊಬೈಲ್ ಎಲ್ಲಾದರೂ ಕಿತ್ಕೊಂಡು ಓಡಾಗ್ಬಿಟ್ರೆ ಅಂತ. ಮೊಬೈಲ್ ಆಚೆ ಬೇರೆ ಇಟ್ಟಿದ್ದೀನಲ್ಲ, ಟ್ರೈನ್ ಬೇರೆ ಮೂವ್ ಆಗ್ತಿದೆ. ಯಾರನ್ನ ಪಕ್ಕದಲ್ಲಿ ಓಡಾಡ್ತಿದ್ರೆ ಭಯ ಫೀಲ್ ಆಗೋಗ್ಬಿಡ್ತೈತೆ ಹಂಗೆ. ಇಲ್ಲಿರೋ ಜನ ನೋಡ್ರಿ, ಎಷ್ಟು ಜನ ಇದ್ದಾರೆ ಇಲ್ಲಿ. ಬಾ ಢಾಕಾ ಬಸ್ ಇದು. ಢಾಕಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಮುಂದೆ ಕಾಣಿಸ್ತಾ ಇರೋದು ನಿಮಗೆ. ಸನ್ಸೆಟ್ ಒಳಗಡೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಾಣಿಸ್ತಿದ್ಯಾ? ಅಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಢಾಕಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಏನು ಗುರು ಅಲ್ಲಾಡ್ತೈತೆ, ಮುಂದೆ ಹೋಗೋದು ಹಿಂದೆ ಹೋಗೋದು ನೋಡಿ. ಕ್ಲೀನಿಂಗ್ ಇಲ್ಲ ಅಪ್ಪ, ಟ್ರ್ಯಾಕ್ಗಳೆಲ್ಲ ಅಲ್ಲಾಡ್ತೈತೆ. ಹೊಸ ಟ್ರ್ಯಾಕೆ ಆದ್ರೂ ಇಲ್ಲಿ ನೋಡ್ಬೋದು ನೀವೆಲ್ಲ. ಅವ್ನು ಸಿಗರೇಟ್ ಸೇದ್ಕೊಂಡು ಕಂಡಕ್ಟರ್ ಅನ್ಕೊಳ್ತೀನಿ. ಕಂಡಕ್ಟ್ರೇ ಸಿಗರೇಟ್ ಸೇರ್ತಾವನೆ, ಇನ್ನು ಬಸ್ಸಲ್ಲಿ ಇರೋರು ಸಿಗರೇಟ್ ಸೇದಲ್ವಾ? ಫೈನಲಿ ನಾವೀಗ ಬಾಂಗ್ಲಾದೇಶ್ ರೀಚ್ ಆಗಿ, ಢಾಕಾನ ರೀಚ್ ಆಗಿದ್ದೀರಿ. ಕರೆಕ್ಟ್ ಸ್ಟೇಷನ್ ಅಲ್ಲಿ ಇದ್ದೀರಿ. ಇಲ್ಲೆಲ್ಲ ಜನ ನೋಡ್ತಾ ಇದ್ದೀರಿ. ಇಂಡಿಯನ್ ಟೈಮ್ ಪ್ರಕಾರ 4:31 ಆಗಿದೆ, ಆದ್ರೆ ಬಾಂಗ್ಲಾದೇಶ್ ಪ್ರಕಾರ 5 ಗಂಟೆ ಆಗಿರುತ್ತೆ. ಸೊ ಇಲ್ಲಿ ಇಳ್ಕೊಳ್ಬೇಕಾ ಏನು ಅಂತ ನನ್ಗೆ ಗೊತ್ತಿಲ್ಲ. ಜನ ಯಾರು ಕೆಳಗಡೆ ಕಾಣಿಸ್ತಿಲ್ಲ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ಇಳಿಲಿ ಎಲ್ಲಾರು, ಆಮೇಲೆ ಇಳ್ಕೊಳ್ತೀನಿ ನಾನು. ಇಂಜಿನ್ ಆಫ್ ಆಗೋಗ್ಬಿಟ್ಟಿದೆ, ಸೌಂಡೇ ಇಲ್ಲ ಇಂಜಿನ್ದು. ಫೈನಲಿ ನಾವೀಗ ಇಳ್ಕೊಳ್ತಾ ಇದೀನಿ ಬಸ್ಸು. ನನ್ನ ಬ್ಯಾಗ್ ಎಲ್ಲ ಪ್ಯಾಕ್ ಆಯ್ತು. ಈಗ ಇಳ್ಕೊಳ್ಳೋಣ ಬನ್ನಿ. ಸೊ ಬನ್ನಿಯಪ್ಪ ಕಾಲಿಕನ. ವೆಲ್ಕಮ್ ಟು ಬಾಂಗ್ಲಾದೇಶ್ಗೆ ವೆಲ್ಕಮ್ ಬಸ್ಸು, ವೆಲ್ಕಮ್. ಸೊ ಈಗ ಎಲ್ಲ ನೋಡ್ತಾ ಇದ್ದೀರಲ್ಲ ಇಂಟರ್ನ್ಯಾಷನಲ್ ಟ್ರಾವೆಲ್ಸ್. ಇದು AC ಕಾರ್ಡ್ 1750 ರೂಪಾಯಿ ಕೊಟ್ಟು ಬರೋದು ಈ ಜಾಗದಲ್ಲಿ. ಬನ್ನಿ ನಾವು ಇಂಜಿನ್ ನೋಡೋಣ. ಇಂಜಿನ್ ಅವಾಗೆ ಇದ್ದಿದ್ದು ಯಾವುದು, ಇವಾಗಿರೋ ಇಂಜಿನ್ ಯಾವುದು ಅಂತ. ಬೇರೆ ಇಂಜಿನ್ ಅಪ್ಪ, ನಾವು ನಿಮ್ಗೆ ತೋರಿಸಿದ್ದೆ ಒಂದು, ಇಲ್ಲಿರೋದೇ ಒಂದು. ಇಲ್ಲಿರೋ ಇಂಜಿನ್ ಸಾಕಾಗಿದೆ. ನಮ್ಮ ಇಂಡಿಯನ್ ಇಂಜಿನ್ ಒಂಥರ ಹಳೇದಾಗಿತ್ತು, ಆದ್ರೆ ಇದು ನೋಡಿ ಸಾಕಾಗಿದೆ. ಹೊಸ ಇಂಜಿನ್ ನ ಯೂಸ್ ಮಾಡಿದ್ದಾರೆ. ಇದನ್ನೇ ಇಂಜಿನ್ ನ ಚೇಂಜ್ ಮಾಡಿದ್ದಾರೆ. ಎಲ್ಲಿ ಚೇಂಜ್ ಮಾಡಿದ್ರು ಅಂದ್ರೆ GDA ಅಂತ ಇದೆಯಲ್ಲ, ಆ ಜಾಗದಲ್ಲಿ ಇಂಜಿನ್ ನ ಚೇಂಜ್ ಮಾಡಿದ್ದಾರೆ. ನೋಡಿದ್ರಲ್ವಾ? ಸೊ ಇಂಜಿನ್ ಚೇಂಜ್ ಆಯ್ತು. ಎಲ್ಲ ಹೇಳಿದ್ದ ಪ್ರಕಾರನೇ ಕರೆಕ್ಟಾಗಿ ಆಗಿದೆ. ಅಂದ್ರೆ ನಾನು ಹೇಳಿದ್ದಲ್ಲ, ನಾನು ತಿಳ್ಕೊಂಡಿದ್ದೆ ಇದನ್ನೆಲ್ಲ. ಸೊ ಈಗ ಇಮಿಗ್ರೇಷನ್ ಆಗುತ್ತೆ. ಸೊ ಇಮಿಗ್ರೇಷನ್ ಅಲ್ಲಿ ಎಂಟ್ರಿ ಸ್ಟ್ಯಾಂಪ್ ಹಾಕ್ಬೇಕು. ಸೊ ಹಾಕೊಂಡು ಆಚೆಗಡೆ ಹೋಗೋಣ. ಟೈಮ್ ಈಗ 5:45 ಆಗಿದೆ. ಸೊ ಇಮಿಗ್ರೇಷನ್ ಎಲ್ಲ ಮುಗೀತು. ಈಗ ಜಸ್ಟ್ ಆಚೆ ಬಂದಿದ್ದೀನಿ. ಸೊ ಬಂದಿದ್ದು ಇಮಿಗ್ರೇಷನ್ ಆಫೀಸಲ್ಲೇ 100 ರೂಪಾಯಿ ಲಂಚ ಕೇಳಿದ್ರು. ಅಂದರೆ 100 ಟಾಕಾ ಕೇಳಿದ್ರು. ಸೊ 75 ರೂಪಾಯಿ ಇಂಡಿಯನ್ ಕರೆನ್ಸಿಯಲ್ಲಿ. ಮತ್ತೆ ಇನ್ನು ಸ್ವಲ್ಪ ಮುಂದೆ ಬಂದ ಮೇಲೆ ಬ್ಯಾಗ್ನೆಲ್ಲ ಚೆಕ್ ಮಾಡಿದ್ರು. ಬ್ಯಾಗ್ನ ಚೆಕ್ ಮಾಡಿದಾಗ ಡ್ರೋನ್ ಇದ್ದಿದ್ದಕ್ಕೆ ಡ್ರೋನ್ನ ಸೈಡಲ್ಲಿ ಇಟ್ಬಿಟ್ಟು ಅಲೋ ಇಲ್ಲ ಅಂತ ಎಲ್ಲ ಹೇಳಿದ್ರು. ಎಲ್ಲರೂ ಹೋಗೋವರೆಗೂ ನನ್ನ ವೆಯ್ಟ್ ಮಾಡಿಸಿದ್ರು. ಸೊ ಅದಾದಮೇಲೆ ಅವರು ನನ್ನ ಹತ್ರ 5000 ಟಾಕಾ ಕೇಳಿದ್ರು. ಎಷ್ಟೇ ಬಾರ್ಗಿನ್ ಮಾಡಿದ್ರು ಬಿಟ್ಟಿಲ್ಲ. ಸೊ 5000 ಟಾಕಾನ ಕೊಟ್ಟಿದ್ದೀನಿ. ಅಂದರೆ ಇಂಡಿಯನ್ ಕರೆನ್ಸಿಯಲ್ಲಿ 3778 ರೂಪಾಯಿ ನಾನು ಇಮಿಗ್ರೇಷನ್ ಆಫೀಸ್ ಅವ್ರಿಗೆ ಕೊಟ್ಟು ಆಚೆ ಬಂದಿದ್ದೀನಿ. ಡ್ರೋನ್ ಎತ್ಕೊಂಡ್ಬಂದಿದ್ದಕ್ಕೆ ನನಗೆ 3700 ರೂಪಾಯಿ ಲಾಸ್ ಆಗಿದೆ. ಏನು ಮಾಡೋಕ್ಕಾಗಲ್ಲ. ಈ ಥರ ಸ್ಕ್ಯಾಮ್ ಮಾಡ್ತಾರೆ. ಅದು ಇಮಿಗ್ರೇಷನಲ್ಲೇ ಸ್ಕ್ಯಾಮಾ? ಅದು ಏನೋ ಸೈಡಲ್ಲಿ ಬಂದುಬಿಟ್ಟು ಗಿವ್ ಮಿ ಮನಿ ಅಂತೆ. ಏನು ಬೇಜಾರಾಗ್ಬಿಡ್ತಪ್ಪ. ಬಾಂಗ್ಲಾದೇಶ್ ಎಂಟ್ರಿ ಆಗಿದ್ದು ಸೆಕೆಂಡಲ್ಲೇ ಈ ಥರ ಫೀಲ್ ಆಗೋಯ್ತು. ಫೈನಲಿ ನಾವೀಗ ಎಂಟ್ರಿ ಆಗಿದ್ದೀರಿ ಬಾಂಗ್ಲಾದೇಶ್ಗೆ. ಸೊ ವೆಲ್ಕಮ್ ಟು ಬಾಂಗ್ಲಾದೇಶ್. ಅದೇನೋ ಜೋಶೇ ಇಲ್ಲ ನನಗೆ. ಲೈಕ್ ಲಾಸ್ ಆಯ್ತಲ್ವಾ, ಸೊ ಜೋಶೇ ಹೋಗ್ಬಿಡ್ತು. ಇರಲಿ ಪರವಾಗಿಲ್ಲ, ಇದೆಲ್ಲ ಆಗ್ತಾ ಇರುತ್ತೆ. ಸೊ ಈಗ ನಾವು ಓಡ್ತಾ ಇದ್ದೀರಿ. ನನ್ನ
ನೆಕ್ಸ್ಟ್ ಡೆಸ್ಟಿನೇಷನ್ ಕಡೆ. ಸೊ ಈ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿದ್ದೀರಿ ಅನ್ಕೊತೀನಿ. ಲೈಕ್ ಮಾಡೋದನ್ನ ಮರಿಬೇಡಿ ಬಾಸು. ಮೇನ್ ಕಂಪಲ್ಸರಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಇನ್ನೊಂದು ಬ್ಲಾಗಲ್ಲಿ. ಟಿಲ್ ದಟ್ ಬಾಯ್ ಬಾಸು. ಸೈನ್ ಔಟ್ ಫ್ರಮ್ ಬಾಂಗ್ಲಾದೇಶ್.